ಫ್ರೆಂಡ್ಸ್, ಇವತ್ತು ನಾವೊಂದು ಸ್ವೀಟ್ ರೆಸಿಪಿ ಮಾಡುವ. ಇದು ತುಂಬ ಚೆನ್ನಾಗಿರ್ತದೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ನಾವು ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ಮಾಡುವ. ತಿಂಡಿಯನ್ನು ನಾನು ಉಪ್ಪುಳಿಗೆ ಎಲೆ ಅಂತ ಹೇಳುವ ಎಲೆ ಯೂಸ್ ಮಾಡಿ ಮಾಡ್ತಾ ಇದ್ದೇನೆ. ನಿಮಗೆ ಇದು ಸಿಗದಿದ್ದರೆ ನೀವು ಬಾಳೆ ಎಲೆಯಲ್ಲಿ ಸಹ ಹೀಗೆ ಮಾಡ್ಬೋದು. ಇದೇ ಪ್ರೊಸೆಸ್ ಆದರೆ ಯೂಸ್ ಮಾಡೋದು ಬಾಳೆ ಎಲೆ. ಯಾಕಂದರೆ ನಾವು ಎಲೆಗಳಿಂದ ಮಾಡಿದ ತಿಂಡಿಗಳಲ್ಲಿ ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಯಾಕಂದರೆ ಅದು ಬಿಸಿಯಾಗುವಾಗ ಎಲೆಯಲ್ಲಿರುವಂತಹ ಒಳ್ಳೆಯ ಅಂಶಗಳನ್ನು ಹೀರಿಕೊಳ್ತದೆ. ಇದನ್ನು ಬೆಳ್ತಕ್ಕಿಯಲ್ಲಿ ಮಾಡೋದಕ್ಕಿಂತಲೂ ನಾವು ಕುಚ್ಚಲಕ್ಕಿಯಲ್ಲಿ ಮಾಡಿದರೆ ಚೆನ್ನಾಗಿರ್ತದೆ. ಔಟರ್ ಲೇಯರ್ ಸ್ಮೂತಾಗಿ ಬರ್ತದೆ. ನೋಡಿ, ನಾನಿಲ್ಲಿ 2 ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿದ್ದೇನೆ. ಇದನ್ನು ಒಂದು 8 ಗಂಟೆಗಳ ಕಾಲ ಆದರೂ ನಾವು ನೀರಲ್ಲಿ ನೆನೆ ಹಾಕಬೇಕು. ನೆನೆಸಿಟ್ಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನಾವು ಈಗ ಅದಕ್ಕೆ 1 ಕಪ್ನಷ್ಟು ಕೊಬ್ಬರಿ ತುರಿ ಮತ್ತು 1 ಚಮಚದಷ್ಟು ಉಪ್ಪು ಸೇರಿಸಿ ನಾವು ರುಬ್ಬಬೇಕು. ಇಲ್ಲಿ ನಮಗೆ ಹಿಟ್ಟು ಸ್ವಲ್ಪ ಗಟ್ಟಿಯಾದ ಹದಕ್ಕೆ ಬೇಕು. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿದ್ರಿಂದ ನನಗೆ ನೀರು ಹಾಕಲೇಬೇಕಾಯಿತು. ಅದಕ್ಕೆ ನಾನು ಬೇಕಾದ ಹದಕ್ಕೆ ಈಗ ಅದನ್ನು ಗಟ್ಟಿ ಮಾಡಬೇಕು. ಅದಕ್ಕಾಗಿ ಬಿಸಿ ಮಾಡ್ತಾ ಇದ್ದೇನೆ. ನೀವು ಗ್ರೈಂಡರಲ್ಲಿ ಮಾಡೋದಾದರೆ ಯಾವ ತೊಂದರೆನೂ ಇಲ್ಲ. ನೀವು ಎಷ್ಟು ಗಟ್ಟಿಯಾದ ಹದಕ್ಕೆ ಬೇಕು ನೋಡಿ, ಅಷ್ಟೇ ಹದಕ್ಕೆ ಅದನ್ನು ಗ್ರೈಂಡ್ ಮಾಡಿ ತೆಗಿಬೋದು. ಅದು ತುಂಬ ಹೊತ್ತೇನು ತಗೊಳ್ಳೋದಿಲ್ಲ. ಆದರೆ ನೀವು ಬಿಸಿ ಮಾಡುವಾಗ ಅದನ್ನು ಕೈಯಾಡಿಸ್ತಾ ಇರಬೇಕು, ಇಲ್ಲದ್ರೆ ಅದು ತಳ ಹಿಡಿತದೆ. ಈ ಹದಕ್ಕೆ ಬರುವಾಗ ನಾವು ಸ್ಟವ್ ಆಫ್ ಮಾಡಬೇಕು ಮತ್ತು ಇದನ್ನು ಸೈಡಲ್ಲಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡುವ. ನಾವು ಅದಕ್ಕೆ ಬೇಕಾದ ಹೂರ್ಣ ತಯಾರಿಸಬೇಕು. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡುವ. ನಾನೊಂದು 300 ಗ್ರಾಮ್ನಷ್ಟು ಬೆಲ್ಲ ತಗೊಂಡಿದ್ದೇನೆ ಮತ್ತು 4-5 ಜಜ್ಜಿದ ಏಲಕ್ಕಿ, 1 ದೊಡ್ಡ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ತಗೊಂಡಿದ್ದೇನೆ ಮತ್ತು ಒಂದು ಚಿಕ್ಕ ತೆಂಗಿನಕಾಯಿಯನ್ನು ಚೆನ್ನಾಗಿ ತುರಿದಿಟ್ಕೊಂಡಿದ್ದೇನೆ. ಒಂದು ದಪ್ಪ ತಳದ ಪಾತ್ರೆ ತಗೊಂಡು ಅದಕ್ಕೆ ನಾವು ತುರಿದಿಟ್ಕೊಂಡಂತಹ ಬೆಲ್ಲ, ಏಲಕ್ಕಿ, ಎಳ್ಳು ಎಲ್ಲ ಸೇರಿಸಬೇಕು. ಹಾಗೆ ಅದಕ್ಕೆ ನಾವು ತುರಿದಿಟ್ಕೊಂಡಂತಹ ಕೊಬ್ಬರಿ ತುರಿಯನ್ನು ಕೂಡ ಸೇರಿಸಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಬಿಸಿ ಆದಾಗ ಬೆಲ್ಲ ಪಾಕದ ಥರ ಆಗ್ತದೆ, ಅದರ ಜೊತೆ ಈ ಕೊಬ್ಬರಿ ಕೂಡ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಇದನ್ನು ನಾವು ಕೈಯಾಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿತದೆ. ಈ ತಿಂಡಿಯನ್ನು ಹೂರ್ಣ ತಯಾರಿಸದೆ ಸಿಂಪಲಾಗಿ ಸಹ ಮಾಡ್ಬೋದು. ನಮ್ಮಮ್ಮ ಹೇಗೆ ಮಾಡ್ತಿದ್ರು ಅಂದರೆ ಬೆಲ್ಲವನ್ನು ತುರಿತಿದ್ರು, ಅದಕ್ಕೆ ಈ ತೆಂಗಿನ ತುರಿಯನ್ನು ಮಿಕ್ಸ್ ಮಾಡಿ ಹಾಗೆ ಮಾಡ್ತಿದ್ರು. ಅದು ಬಿಸಿಯಾಗುವಾಗ ಈ ಬೆಲ್ಲ ಕರಗಿ ತೆಂಗಿನ ತುರಿ ಅದರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಅದು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡ್ತಿತ್ತು. ಆದರೆ ನಾನು ಇತ್ತೀಚೆಗೆ ಇದನ್ನು ಈ ಥರ ಹೂರ್ಣ ತಯಾರಿಸಿ ಮಾಡ್ತಾ ಇದ್ದೇನೆ. ಇದು ಇನ್ನೂ ಟೇಸ್ಟಿ ಆಗಿರ್ತದೆ ಅನ್ನಿಸ್ತು ನನಗೆ. ನೋಡಿ, ಪಾಕೊಂದು ಈ ಹದಕ್ಕೆ ಬರುವಾಗ ನಾವು ಸ್ಟವ್ ಆಫ್ ಮಾಡುವ. ನಾವು ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಂಥ ಎಲೆಯಿಂದ ಒಂದು ಎಲೆ ತಗೊಂಡು ಈಗ ನಾವು ಆಗ ರೆಡಿ ಮಾಡಿ ಇಟ್ಕೊಂಡಂಥ ಹಿಟ್ಟಿನಿಂದ ಸ್ವಲ್ಪ ಹಿಟ್ಟು ತಗೊಂಡು ನಾವು ತಟ್ಟಬೇಕು. ಈಗ ಅದಕ್ಕೆ ತೆಳುವಾಗಿ ಅದು ತಟ್ಟುವಾಗ ನಿಮಗೆ ಕೈಗೆ ಸ್ವಲ್ಪ ಅಂಟಿದಾಗೆ ಆಗ್ತದೆ. ಆಗ ನೀವು ಅದಕ್ಕೆ ನೀರು ಅಥವಾ ಒಂದು ಎಣ್ಣೆಯನ್ನು ಕೈಗೆ ಸವರಿಕೊಂಡು ಅದನ್ನು ತಟ್ಟಬೇಕು. ಅದು ತೆಳುವಾಗಿ ತಟ್ಟಿದ್ರೆ ಚೆನ್ನಾಗಿರ್ತದೆ. ಮತ್ತು ನಾವು ರೆಡಿ ಮಾಡಿ ಇಟ್ಕೊಂಡಂಥ ಹೂರ್ಣದಿಂದ ಸ್ವಲ್ಪ ಹೂರ್ಣವನ್ನು ಕೂಡ ತಗೊಂಡು ಅದನ್ನು ಕೂಡ ಸ್ಪ್ರೆಡ್ ಮಾಡಬೇಕು. ಹಾಗೆ ಮಾಡಿ ನಂತರ ಅದನ್ನು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಈಗ ಇದನ್ನು ನಾವು ಹಬೆಯಲ್ಲಿ ಬೇಯಿಸಬೇಕು. ಎಲ್ಲ ಎಲೆಗಳಿಗೆ ನಾವು ಹಿಟ್ಟು ಮತ್ತು ಹೂರ್ಣವನ್ನು ಹಾಕಿ ಫೋಲ್ಡ್ ಮಾಡಿ ಒಟ್ಟಿಗೆ ಬೇಯಿಸುವ. ನಾನು ಸ್ವಲ್ಪ ಹೂರ್ಣ ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ, ನನಗೆ ತುಂಬ ಇಷ್ಟ ಆಗ್ತದೆ ಸ್ವೀಟ್. ನೋಡಿ, ಹೂರ್ಣ ಹಾಕಿದ ಮೇಲೆ ಇದನ್ನು ಹೀಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಮತ್ತು ಇದನ್ನು ಫೋಲ್ಡ್ ಮಾಡಬೇಕು. ನಾವು ಹೀಗೆ ನೋಡಿ ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ. ಹೀಗೆ ಫೋಲ್ಡ್ ಮಾಡಿ ಅದೊಂಥರ ಲಾಕ್ ಆದಾಗೆ ಆಗ್ತದೆ. ಒಳಗಿಂದ ಯಾವುದೇ ಸಿಹಿದ್ದು ರಸ ಎಲ್ಲ ಹೊರಗೆ ಬರದ ಹಾಗೆ ನಾವು ಫೋಲ್ಡ್ ಮಾಡಬೇಕು ಮತ್ತು ಇದನ್ನು ಈಗ ಹಬೆಯಲ್ಲಿ ಬೇಯಿಸಬೇಕು. ನಾವು ಹೀಗೆ ಬೇಯಿಸಿದರೆ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ನಮ್ಮ ತಿಂಡಿ ರೆಡಿ ಆಯಿತು.